ಅಕ್ಕ, ನೀನ್ ಈ ಮನೆಗೆ ಅದ್ಯಾವ ಗಳಿಗೆಲ್ ಕಾಲಿಟ್ಟಿಯೋ ಗೊತ್ತಿಲ್ಲ. ಮೋಸ್ಟ್ಲಿ ನಿನ್ನನ್ನ ನಾನಿಲ್ಲಿ ಕರ್ಕೊಂಡ್ ಬಂದಾಗ ಶಕುನ ಸೂಪರ್ ಆಗಿತ್ತು ಅನ್ಸುತ್ತೆ. ಅದಕ್ಕೆ ಅರ್ಜುನ್ಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರ್ಕೊಳ್ಳೋ ಹಾಗಾಗಿದೆ. ಈಗ ನೀನೇ ನೋಡ್ತಿದ್ಯಲ್ಲ, ಇಲ್ಲಿರೋ ಎಲ್ಲರ ಮುಖಗಳು ಒಬ್ಬೊಬ್ರು ಮುಖಗಳು ಸುಟ್ಟಿರೋ ಬದ್ನೆಕಾಯಿ ಆಗಿದೆ. ಪಾಪ ಎಲ್ಲರಿಗೂ ಅರ್ಜುನ್ದೇ ಚಿಂತೆ. ಹೇಗಿದನೋ ಅದ್ಯಾವಾಗ ಮನೆಗೆ ಬರ್ತಾನೋ ಅಂತ. ನಿನಗೆ ತೃಪ್ತಿ ಆಯ್ತಾ ಅಕ್ಕ? ನಿನ್ ತಂಗಿ ನಿನ್ ಸಾವಿಗೆ ನ್ಯಾಯ ಕೊಡಿಸ್ತಾಳೆ ಅನ್ನೋ ನಂಬಿಕೆ ಬಂತ ಅಕ್ಕ? ಬಿಡಲ್ಲ ಅಕ್ಕ, ನಾನು ಯಾರನ್ನು ಸುಮ್ಮನೆ ಬಿಡಲ್ಲ. ಈ ಮನೇಲಿ ಹುಟ್ಟೋ ಒಂದ್ ಸೊಳ್ಳೆಯಿಂದ ಹಿಡಿದು ಮುದಿ ತಲೆವರೆಗೂ ಒಬ್ಬೊಬ್ರನ್ನು ಉಳಿಸಲ್ಲ. ನೀನ್ ಯಾವಾಗ್ಲೂ ನನ್ನ ಹಿಂದೆನೆ ನಿಂತು ನನ್ನ ಶಕ್ತಿ ಆಗಿರ್ಬೇಕು ಅಕ್ಕ. ಇರ್ತೀಯ ಅಲ್ವಾ? ಹಲೋ ಅಮ್ಮ, ನಾನಮ್ಮ ಮಾತಾಡ್ತಾ ಇರೋದು. ಜಾನಕಿ, ನೀನಾ? ಇಷ್ಟು ದಿವಸ ಎಲ್ಲೋಗಿದ್ದಮ್ಮ ನೀನು? ಒಂದು ಫೋನು ಇಲ್ಲ, ಒಂದು ಸುಳುವು ಇಲ್ಲ. ಇಲ್ಲಿ ನಾನು ಒಬ್ಳೆ ಎಷ್ಟು ಭಯ ಪಡ್ತಿದ್ದೆ ಗೊತ್ತಾ ಅಮ್ಮ? ಅದು ಅಲ್ವೇ, ತಿಂಗ್ಳಾನ್ಗಟ್ಲೆ ಫೋನು ಮಾಡ್ದೆ, ಮನೆಗೂ ಬರ್ದೆ. ಎಲ್ಲಿ ಹೋಗಿದ್ದೆ? ನೀನ್ ಕೆಲಸ ಮಾಡ್ತಾ ಇದೆಯಲ್ಲ, ಆಸ್ಪತ್ರೆ ಹತ್ರನೂ ಹೋಗಿದ್ದೆ, ವಿಚಾರಿಸ್ದೆ. ಅಮ್ಮ, ಅಲ್ಲಿ ನಾನು ಕೆಲಸ ಬಿಟ್ಟು ಯಾವ ಕಾಲ ಆಯ್ತು? ಅದ್ ನಿಂಗೂ ಗೊತ್ತಿರೋ ವಿಷಯನೇ ತಾನೆ. ಬರೀ ನೀನೇ ಮಾತಾಡ್ತಾ ಇರ್ಬೇಡ, ಸ್ವಲ್ಪ ನನ್ನ ಮಾತು ಕೇಳು. ನಾನಿವಾಗ ದೊಡ್ಡ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಏನಾಯ್ತೆ? ಏನ್ ಹೇಳ್ತಾ ಇದ್ಯಾ ನೀನು? ಅದೆಲ್ಲ ದೊಡ್ಡ ಕತೆನಮ್ಮ, ಈಗ ಹೇಳೋದಿಕ್ ಟೈಮ್ ಇಲ್ಲ. ಸರಿ, ಈಗ ಎಲ್ಲಿದ್ಯಾ ಅದನ್ನಾದ್ರೂ ಹೇಳು. ಅದು ನಾನು ಹಾಸ್ಪಿಟ್ಲಲ್ಲಿದ್ದೀನಿ. ಅಲ್ಲಿ ಕೆಲಸ ಮಾಡ್ತಾ ಇದೆಯಾ ಇವಾಗ? ಇಲ್ಲಮ್ಮ, ಹುಷಾರಿಲ್ದೆ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳೋದಿಕ್ಕೆ ಅಂತ ಅಡ್ಮಿಟ್ ಆದೆ. ಈಗ ಇಲ್ಲಿಂದ ನಾನು ತಪ್ಪಿಸ್ಕೋಬೇಕು, ಯಾವುದು ದಾರಿ ಕಾಣಿಸ್ತಾ ಇಲ್ಲ. ನೀನ್ ಇಲ್ಲಿಗೆ ಬಂದು ನಾನು ಹೇಳ್ದಾಗ ಮಾಡು. ಸರಿನಮ್ಮ, ನಾನು ಇವತ್ತೇ ಬೆಂಗಳೂರು ಹೊರಟು ಬರ್ತೀನಿ. ಸರಿ ಅಮ್ಮ, ಬಂದು ಫೋನ್ ಮಾಡು. ಹಾ, ಆಯ್ತು.
ಕೆಲ್ಸದಾಯ ನಂಜಮ್ಮ ಬಂದಿರ್ಬೋದಾ? ಹೌದು, ಅವ್ರ ಫೋನ್ಗೋಸ್ಕರ ಬಂದಿರ್ಬೋದು. ಪರವಾಗಿಲ್ವೇ, ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ಯಾ? ನನಗ್ ಗೊತ್ತಿತ್ತು ಕಣೆ, ನೀನ್ ಚೆನ್ನಾಗಿದ್ದು ಕೈಕಾಲ್ ಬಿದ್ದೋಗಿರ್ತರ ನಾಟಕ ಮಾಡ್ತಿದ್ಯಾ ಅಂತ. ಯಾವ ನಾಟಕದ ಕಂಪ್ನಿ ನಿಂದು? ಅಲ್ಲ, ಎಷ್ಟು ವರ್ಷದಿಂದ ನಾಟಕ ಮಾಡ್ತಿದ್ಯಾ? ಏಯ್, ನಾಟಕ ಆಡೋದ್ರಲ್ಲಿ ನನ್ನನ್ನೇ ಮೀರ್ಸಕ್ ನೋಡ್ತಾ ಇದೀಯಾ ನೀನು? ನನಗೆ ಈ ಫೀಲ್ಡಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಅಷ್ಟು ನಿನಗೆ ವಯಸ್ಸಾಗಿಲ್ಲ. ನನ್ ಮುಂದೆನೆ ಬಾಲ ಬೀಸ್ತೀಯ ನೀನು? ಹಾ, ನಿನ್ನ ಹತ್ರ ನಾನು ತುಂಬಾ ಮಾತಾಡ್ಬೇಕು. ಜೆಪಿ ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಅರ್ಜುನ್ ಸರ್ಗೆ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಏನ್ ಅರ್ಥ? ಎಲ್ಲಿ, ಯಾವಾಗ? ಒಂದ್ ನಿಮಿಷ. ಅರ್ಜುನ್ ಸ್ಪೀಡ್ ಆಗಿ ಹೋಗ್ತಿದ್ದಂತೆ ಕರ್ಣನ್ ಹತ್ರ ಮೊಬೈಲ್ ಅಲ್ಲಿ ಮಾತಾಡ್ತಾ ಯಾವ್ದೋ ಒಂದು ಗಾಡಿ ಜೋರಾಗಿ ಬಂದು ಗುದ್ಬಿಟ್ಟಿದೆ. ಆ ಗಾಡಿ ಎಸ್ಕೇಪ್ ಆಗ್ಬಿಟ್ಟಿದೆ ಅಂತೆ. ಈಗ ಎಲ್ಲಿದ್ದಾನೆ, ಹೇಗಿದ್ದಾನೆ ಅರ್ಜುನ? ನಾನು ಅವನ್ನ ನೋಡ್ಬೇಕು. ಸ್ಪಾಟ್ ಅಲ್ಲಿ ಇದ್ದವ್ರು ಯಾರೋ ಆಂಬುಲೆನ್ಸ್ ಫೋನ್ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಂತೆ. ಅವ್ರ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಗೊತ್ತಿಲ್ಲ ಸೇವಂತಿ. ಕರ್ಣ ಫೋನ್ ಮಾಡಿ ಹೀಗೀಗಾಯ್ತು, ಸ್ಪಾಟಿಗೆ ಹೋಗೋಷ್ಟರಲ್ಲಿ ಯಾರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿದ್ದು ಅಂತ ಹೇಳ್ದ. ನಿಮ್ಗೆ ಲೊಕೇಶನ್ ಶೇರ್ ಮಾಡ್ತೀನಿ, ಯಾವ ಹಾಸ್ಪಿಟಲ್ ಇದೀವಂತ ಬೇಗ ಬಂದ್ಬಿಡಿ ಅಂತ ಹೇಳ್ದ. ಅಯ್ಯೋ ದೇವ್ರೆ, ಇನ್ನೇನ್ ಅವ್ನ ಲೈಫ್ ಚೆನ್ನಾಗ್ ಆಗೋಯ್ತಲ್ಲ ಅನ್ನೋಷ್ಟ್ರಲ್ಲಿ ಅವ್ನ್ ಹೀಗಾಗೋಯ್ತಲ್ಲ. ಅವ್ನ್ಗೇನ್ ಗ್ರಹಚಾರ ಬಂತಪ್ಪ ದೇವ್ರೆ.